ಇಂದಿನ ಕೆಲಸವನ್ನು ಇಂದೇ ಮಾಡಿ ಮುಗಿಸಿ. ನಾನಿನ್ನೂ ಚಿಕ್ಕವನಾಗಿದ್ದಾಲೆ ಅಮ್ಮ 7 ಮಕ್ಕಳನ್ನು ಹೆತ್ತ ನಮ್ಮ ಅಮ್ಮ ಮುದುಕಿಯಾಗಿ ಬಿಟ್ಟಿದ್ದಳು. ಆದರೂ ತನ್ನ ಮಕ್ಕಳ ಆರೈಕೆಯನ್ನು ಕಡೆಗಣಿಸಿದವಳಲ್ಲ. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಗಳನ್ನು ನೀಡುತ್ತಿದ್ದಳು. ಮಾತ್ರವಲ್ಲ, ಸೋಂಬೇರಿಗಳಾದ ನಮ್ಮ ಬಟ್ಟೆಗಳನ್ನು ಅವಳೇ ಒಗೆದುಕೊಡುತ್ತಿದ್ದಳು. ಆ ಇಳಿ ವಯಸ್ಸಿನಲ್ಲೂ ಬಾವಿಯಿಂದ ನೀರು ಸೇದಿ ನಮ್ಮ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮಾಡುತ್ತಿದ್ದಳು. ತಾನೆಷ್ಟು ಹಸಿದಿದ್ದರೂ ನಮಗೆಲ್ಲ ಊಟ ಕೊಡದೆ ತಾನು ಉಂಡವಳಲ್ಲ. ಸೀರೆ ಆಭರಣಗಳಿಗಾಗಿ ಅಪ್ಪನನ್ನು ಕಾಡಿದವಳಲ್ಲ. ಬೆಳಗ್ಗೆ ಎದ್ದವಳೆ ದೇವರೆದುರು ದೀಪ ಹಚ್ಚಿ ತನಗೇನನ್ನೂ ಬೇಡದೆ ಮಕ್ಕಳನ್ನು ಚೆನ್ನಾಗಿ ಇಡಪ್ಪ ತಂದೆ ಎಂದು ಭಗವಂತನಲ್ಲಿ ಮೊರೆ ಇಟ್ಟವಳು. ನಮಗೆಲ್ಲ ಒಳ್ಳೆಯದಾಗಲೆಂದು ಹರಕೆಯನ್ನು ಹೊತ್ತವಳು. ಇವೆಲ್ಲವನ್ನು ಕಣ್ಣಾರೆ ನೋಡುತ್ತಿದ್ದರೂ ನಾನು ಕೂಡ ಮನೆ ಕೆಲಸದಲ್ಲಿ ಅವಳಿಗೆ ಸಹಕರಿಸದೆ ಆರಾಮವಾಗಿರುತ್ತಿದ್ದೆ. ಬಾಯಿಯಲ್ಲಿ ಮಾತ್ರ ಅಮ್ಮ, ನಾನು ಕಲಿತು ನೌಕರಿ ಮಾಡಿ ಹಣ ಸಂಪಾದಿಸಲು ಶುರು ಮಾಡಿದ ಮೇಲೆ ನಿನಗೆ ನೆರವಾಗಲು ಒಬ್ಬಾಕೆ ಕೆಲಸದಾಕೆಯನ್ನು ನೇಮಿಸುವೆ, ನಿನಗೆ ಬೇಕಾದುದನ್ನೆಲ್ಲ ತಂದು ಕೊಡುವೆ, ನಿನ್ನನ್ನು ಸುಖವ ತೊಟ್ಟಿಲಲ್ಲಿ ತೂಗುವೆ ಎಂದೆಲ್ಲ ಕೊಚ್ಚಿಕೊಳ್ಳುತ್ತಿದ್ದೆ. ಇಂತಹ ಮಾತುಗಳನ್ನು ಕೇಳಿದ ಅಮ್ಮ ನಸುನಕ್ಕು ಸುಮ್ಮನಾಗುತ್ತಿದ್ದಳು. ಆದರೆ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ನೌಕರಿ ಮಾಡುವಷ್ಟರಲ್ಲಿ ಆಕೆ ವಿಧಿವಶಳಾಗಿದ್ದಳು. ಆಕೆಗೆ ಹೇಳುತ್ತಿದ್ದ ನನ್ನ ಎಲ್ಲ ಮಾತುಗಳು ಈಡೇರಿಸಲಾಗದ ಆಶ್ವಾಸನೆಗಳಾಗಿಯೇ ಉಳಿದು ಹೋಯಿತು. ಈ ಬಗ್ಗೆ ಈಗ ದುಃಖವಾಗುತ್ತಿದೆ. ಆದರೆ ಏನು ಪ್ರಯೋಜನ? ಅಮ್ಮನೇ ಕಣ್ಣ ಮುಂದೆ ಇಲ್ಲವಾಗಿದ್ದಾಳೆ. ಹೀಗೆ ಹತ್ತು ಹೇಳುವ ಬದಲು ಆಕೆ ಜೀವಂತವಾಗಿರುವಾಗಲೇ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದರೆ, ಮನೆ ಕೆಲಸಗಳಲ್ಲಿ ಅವಳಿಗೆ ಸಹಕರಿಸುತ್ತಿದ್ದರೆ ಆ ತಾಯಿ ಎಷ್ಟು ಸಂತೋಷ ಪಟ್ಟುಕೊಳ್ಳುತ್ತಿದ್ದಳೋ. ಯಾವ ಯಾವ ಕಾಲದಲ್ಲಿ ಯಾವ ಯಾವ ಕೆಲಸವನ್ನು ಮಾಡಬೇಕೋ ಆಯಾಯ ಕೆಲಸವನ್ನು ಮಾಡಿಬಿಡಬೇಕು. ಮುಂದೂಡಿದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆದುದರಿಂದ ಹೆತ್ತವರು ಜೀವಂತವಾಗಿರುವಾಗಲೇ ಅವರ ಸೇವೆಯನ್ನು ಮಾಡಬೇಕು. ಮುಂದೂಡಿದರೆ ಅವರೇ ಇಲ್ಲವಾದರು. ಜೀವನದಲ್ಲಿದ್ದಾಗ ತುತ್ತು ಅನ್ನ ಕೊಡದ ಮಗ ಹೆತ್ತವರು ಸತ್ತು ಹೋದ ಮೇಲೆ ಊರಿಗೆ ಭಾರೀ ಭೋಜನ ಹಾಕಿದರೆ ಏನು ಪ್ರಯೋಜನ? ಬದುಕಿರುವಾಗ ತಿರುಗಿ ನೋಡದ ಮಕ್ಕಳು ಹೆತ್ತವರು ವಿಧಿವಶರಾದ ಮೇಲೆ ದಿನಾ ಅವರ ಫೋಟೋಗಳಿಗೆ ಹಾರ ಹಾಕಿ ಕೈ ಮುಗಿದರೆ ಏನು ಪುರುಷಾರ್ಥ? ಜೀವದಲ್ಲಿದ್ದಾಗ ತಾನು ಕೇಳಿದ್ದನ್ನೆಲ್ಲ ಕೊಡಿಸಿದ ಅಪ್ಪ ನಾಲಾಯಕ್ಕು ಎಂದು ಜರೆದ ಮಕ್ಕಳು ಅವನ ಸತ್ತ ಮೇಲೆ ತನ್ನ ಉಯಿರಿನಲ್ಲಿ ತಮ್ಮ ಹೆಸರಿಗೆ ಬರೆದಿಟ್ಟ ಆಸ್ತಿಯ ಹಣವನ್ನು ನೋಡಿ ಅಪ್ಪ ಎಷ್ಟೊಂದು ಒಳ್ಳೆಯವರು, ಅವರದು ಎಂತಹ ಪ್ರೀತಿ ಎಂದು ಕೊಂಡಾಡಿದರೆ ಅವರ ಆತ್ಮಕ್ಕೆ ಅಪಚಾರವಾಗದೆ? ಅಪ್ಪ ಸತ್ತ ಮೇಲೆ ಅವನು ಸಂಪಾದಿಸಿದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪಾಸ್ತಿ ವಸ್ತು ಒಡವೆಗಳು ತಮಗೆ ಸಿಗುತ್ತವೆ ಎಂದು ಗೊತ್ತಿದ್ದರೂ ಅವ ಜೀವಂತ ಇರುವಾಗ ಕೆಲವೇ ರೂಪಾಯಿಗಳನ್ನು ಖರ್ಚು ಮಾಡಲು ಎಷ್ಟೋ ಮಕ್ಕಳು ಹಿಂದೆ ಮುಂದೆ ನೋಡುತ್ತಾರೆ. ಇದು ತರವಲ್ಲ. ಸಕಾಲದಲ್ಲಿ ಮಾಡದ ಕೆಲಸಕ್ಕೆ ಅರ್ಥ ಉಂಟೆ, ಬೆಲೆಯುಂಟೆ? ಇದೇ ಸತ್ಯವನ್ನು ದ ರಾ ಬೇಂದ್ರೆಯವರು ಹೀಗೆ ತಿಳಿಸಿದ್ದಾರೆ. ಒಲವೆಂಬ ಹೊತ್ತಿಗೆಯ ಓದ ಬಯಸುತ್ತಾ ನೀನು ಬೆಲೆ ಎಷ್ಟೊಂದು ಕೇಳ ಬಯಸುವೆಯಾ ಹುಚ್ಚ? ಹಗಲಿರುಳು ದುಡಿದರೂ ಹಲವು ಜನುಮ ಕಳೆದರೂ ನೀ ತೆತ್ತಲಾರೆ ಬರೇ ಅದರ ಅಂಚೆ ವೆಚ್ಚ. ಆದುದರಿಂದ ಹೆತ್ತವರ ಸೇವೆ ಮಾಡುವುದರಲ್ಲಿ ತಡ ಮಾಡಬಾರದು, ಅದನ್ನು ಮುಂದೂಡಬಾರದು. ಅಂತೆಯೇ ನಾವು ಮದುವೆ ಮಾಡಿಕೊಂಡು ಬೇರೆಯಾಗುವುದಕ್ಕೆ ಮುನ್ನ ತಾಯಿಯ ಒಲಮೆ, ಮಮತೆ, ವಾತ್ಸಲ್ಯಗಳನ್ನು ಅನುಭವಿಸಿ ಬಿಡಬೇಕು. ಕಾರಣ ಮದುವೆಯಾಗಿ ಮಡದಿ ಬಂದ ಬಳಿಕ ಇವೆಲ್ಲ ದೊರಕಲಾರದೇನೋ. ಎಷ್ಟೆಂದರೂ ಮಡದಿ ಬಾಳ ಸಂಗಾತಿಯೇ ಆದರೂ ಸ್ಫೂರ್ತಿದಾತೆಯಾಗಿ ಶಕ್ತಿದಾತೆಯಾಗಿ ನಮ್ಮನ್ನು ಬೆಳೆಸಿದವಳು ಅಮ್ಮನಲ್ಲವೇ? ಅದರಿಂದ ವಂಚಿತರಾಗಬಾರದಲ್ಲವೇ? ಇದೇ ರೀತಿ ನಿಮಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇದ್ದಲ್ಲಿ ಬಾಲ್ಯದಲ್ಲಿ ಅವರ ಒಡನಾಟ, ಪ್ರೀತಿ, ಪ್ರೇಮಗಳನ್ನು ಅನುಭವಿಸಿಬಿಡಿ. ಅದರ ಜೊತೆ ಆಟವಾಡಿ, ಊಟ ಮಾಡಿ, ಕಾಲ ಕಳೆಯಿರಿ. ಕಾರಣ ನೀವು ಮತ್ತು ಅವರುಗಳು ದೊಡ್ಡವರಾಗುತ್ತಿದ್ದಂತೆ ಈ ಅವಕಾಶ, ಈ ಸಂತೋಷ ಮತ್ತೆ ಸಿಗದು. ವಿದ್ಯಾಭ್ಯಾಸ, ವೃತ್ತಿ, ಮದುವೆಗಳೆಂಬ ಅನಿವಾರ್ಯ ಬಂಧನಗಳಿಂದ ಎಲ್ಲರೂ ದೂರವಾಗುವುದು ಖಂಡಿತ. ಅಂತೆಯೇ ಲಗ್ನದ ವೇಳೆ ಮದುವೆಯ ಮಂಟಪದಲ್ಲೇ ನಿಮ್ಮ ಬಾಳ ಸಂಗಾತಿಯ ಸೌಂದರ್ಯವನ್ನು ಕಣ್ತುಂಬ ನೋಡಿಬಿಡಿ.
ಆ ಹೃದಯದ ಬಡಿತ ಮಿಡಿತಗಳನ್ನು ಕೇಳಿಸಿಕೊಂಡು ಬಿಡಿ. ಕಾರಣ ಮುಂದೆ ಇವೆಲ್ಲ ನಿಧಾನವಾಗಿ ಮಾಯವಾದವು. ಮದುವೆಯಾದ ಮೊದಲ ದಿನಗಳ ಅನುರಾಗದ ಅಪ್ಪುಗೆಯನ್ನು ತಪ್ಪಿಸಿಕೊಳ್ಳಬೇಡಿ. ಮುಂದೆ ಅವು ಜೀವನ ಪರ್ಯಂತ ಉಳಿದಿರುತ್ತೆ ಎಂಬ ಗ್ಯಾರಂಟಿ ಇಲ್ಲ. ಎಷ್ಟಾದರೂ ಯೌವನದಲ್ಲಿ ಮನತುಂಬ ಸುಕ್ಕು, ವೃದ್ಧಾಪ್ಯದಲ್ಲಿ ಮೈತುಂಬ ಸುಕ್ಕು ಸ್ವಾಭಾವಿಕವಲ್ಲವೇ? ಅಂತೆಯೇ ಸಾಧಿಸುವಂತಿದ್ದರೆ ಹೆಂಡತಿ ಬರುವ ಮುಂಚೆಯೇ ಸಾಧಿಸಿಬಿಡಿ. ಕಾರಣ ಮದುವೆಯಾದ ನಂತರ ಸಾಧಿಸಿದರೆ ಎಲ್ಲ ಕೈ ಹಿಡಿದ ಹುಡುಗಿಯ ಕೈಗುಣ ಎಂಬುದಾಗಿ ಜನ ಮಾತನಾಡಿಕೊಳ್ಳುತ್ತಾರೆ. ಇನ್ನು ದಂಪತಿಗಳು ಒಬ್ಬರಿಗೊಬ್ಬರು ಜೊತೆಯಲ್ಲಿರುವಾಗಲೇ ಪ್ರೀತಿಯನ್ನು ಹಂಚಿಕೊಂಡಿರಬೇಕು. ಜೀವಂತದಲ್ಲಿದ್ದಾಗ ದಿನ ಜಗಳವಾಡಿ ಮಾತು ಬಿಟ್ಟ ಗೋಳು ಹೊಯ್ಕೊಂಡ ಗಂಡ ಹೆಂಡತಿ ಸತ್ತ ಮೇಲೆ ಇವರು ಅಥವಾ ಈಕೆ ಇನ್ನೂ ಬದುಕಿರಬೇಕಾಗಿತ್ತು ಎಂದು ಗೋಳಾಡಿದರೆ ಏನು ಪ್ರಯೋಜನ? ಅಂತೆಯೇ ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರ ಜೊತೆ ಆಟವಾಡಿ ಕಾಲ ಕಳೆಯಿರಿ. ಇದಕ್ಕಿಂತ ಮಿಗಿಲಾದ ಸಂತಸ ಇನ್ನೊಂದಿಲ್ಲ. ಮಕ್ಕಳು ಬಾಲ್ಯದಲ್ಲಿ ತಾವು ಹೆತ್ತವರಿಗೆ ನೀಡುವ ಆನಂದದ ಕ್ಷಣಗಳ ಮೂಲಕ ಹೆತ್ತವರ ಮೇಲೆ ತಮಗಿರುವ ಋಣಭಾರವನ್ನು ಒಂದಿಷ್ಟು ಕಡಿಮೆ ಮಾಡಿಕೊಳ್ಳುತ್ತಾರಂತೆ ಎನ್ನಲಾಗಿದೆ. ಮರ ಬೆಳೆದಂತೆ ಕೊಂಬೆಗಳು ಕಾಂಡದಿಂದ ದೂರವಾಗುತ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳು ಚಿಕ್ಕವರಿದ್ದಾಗ ಅವರ ಜೊತೆ ಕಳೆದ ಸಂತೋಷದ ಕ್ಷಣಗಳೇ ಅವಿಸ್ಮರಣೀಯವಾಗುತ್ತವೆ. ಇದರಿಂದ ನಾವು ವಂಚಿತರಾಗಬಾರದು. ಕಷ್ಟಕಾಲದಲ್ಲಿ ಹತ್ತಿರ ಸುಳಿಯದ ನೆಂಟರಿಷ್ಟರು ಸತ್ತ ಮೇಲೆ ತಪ್ಪದೆ ವೈಕುಂಠ ಸಮಾರಾಧನೆಗೆ ಬಂದು ಅಶ್ರುತರ್ಪಣ ನುಡಿ ನಮನಗಳನ್ನು ಸಲ್ಲಿಸಿದರೆ ಏನೆಂದು ತಿಳಿಯೋಣ? ಕಷ್ಟದ ಕ್ಷಣಗಳಲ್ಲಿ ನೆರವಾಗುವವರೇ ಆಪ್ತರು. ಜೀವಂತದಲ್ಲಿದ್ದಾಗ ನಾಯಿ ಬೆಕ್ಕುಗಳ ಹಾಗೆ ಕಚ್ಚಾಡಿಕೊಂಡು ರಾಜಕಾರಣಿಗಳ ಪೈಕಿ ಒಬ್ಬರು ತೀರಿಕೊಂಡಾಗ ಇವರ ನಿಧನ ವೈಯಕ್ತಿಕವಾಗಿ ನನಗೆ ಮತ್ತು ದೇಶಕ್ಕೆ ತುಂಬಲಾರದ ನಷ್ಟವೆಂದು ಹಾಡಿ ಹೊಗಳಿದರೆ ಏನೆಂದು ಅರ್ಥೈಸಿಕೊಳ್ಳೋಣ? ಇಷ್ಟಕ್ಕೂ ಇತರರಿಂದ ಹೋಲಿಸಿಕೊಳ್ಳಲು ವ್ಯಕ್ತಿಯು ಸಾಯಲೇಬೇಕೇ? ಇದೇ ಪ್ರಕಾರ ದಾನ ಮಾಡಬೇಕೆಂದಿದ್ದರೆ, ಸತ್ಕಾರ್ಯ ಸಮಾಜ ಸೇವೆಗಳನ್ನು ಗೈಯಬೇಕೆಂದಿದ್ದರೆ ತಕ್ಷಣ ಮಾಡಿಬಿಡಬೇಕು. ಏಕೆಂದರೆ ನಾಳೆಗೆ ಮನಸ್ಸು ಹೇಗಿರುತ್ತೋ ತಿಳಿಯದು. ಮನಸ್ಸು ಚಂಚಲವಲ್ಲವೇ? ಒಳ್ಳೆಯ ಕೆಲಸಗಳನ್ನು ಮಾಡುವಲ್ಲಿ ತಡ ಮಾಡಬಾರದು. ಕೆಟ್ಟ ಕೆಲಸಗಳನ್ನು ಮಾಡಲೇಬಾರದು. ಅವನ್ನು ಮುಂದೂಡಬೇಕು. ಈ ಸತ್ಯವನ್ನೇ ಸರ್ವಜ್ಞ ಹೀಗೆ ಹೇಳಿದ್ದಾನೆ: ಆಗ ಬಾ, ಈಗ ಬಾ, ಹೋಗಿ ಬಾ, ಮತ್ತೆ ಬಾ ಎನ್ನದೆ ಕೂಡಲೇ ಕೊಡುವವನ ಧರ್ಮ ಹೊನ್ನಾಗದೇ ಇರದು ಸರ್ವಜ್ಞ ಎಂಬುದಾಗಿ. ಒಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೆ ಸಕಾಲವೆಂಬುದೊಂದಿದೆ. ಆ ಕಾಲದಲ್ಲಿ ಮಾಡಿದ ಕೆಲಸ ನಿರೀಕ್ಷಿತ ಫಲವನ್ನೇ ಕೊಡದು. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಮಯೋಚಿತವಾಗಿರಬೇಕು, ಸಂದರ್ಭಯೋಜಿತವಾಗಿರಬೇಕು. ನಾಳೆಯದ್ದೇ ಆದ ಕೆಲಸ ಕಾರ್ಯಗಳಿವೆ. ಆದ್ದರಿಂದ ಮುಂದೂಡಿಕೆ ಮಾಡುವುದು ಒಳ್ಳೆಯದಲ್ಲ. ಧನ್ಯವಾದಗಳು.